ಅಲ್ಲ, ನೀನು ಜೈ ಶ್ರೀರಾಮ್ ಅಂತ ಹೇಳಿ ನಿನ್ನ ದೇವರ ಹೆಸರನ್ನೇ ಹೇಳಿ ಎದುರಿಸುವುದಾದ್ರೆ, ನಾನು ಅಲ್ಲಾಹು ಅಕ್ಬರ್ ಅಂತ ಹೇಳಿ ನನ್ನ ದೇವರನ್ನ ನನ್ನ ರಕ್ಷಣೆಗೆ ಕರೆಯುತ್ತೇನೆ ಅಂತ ಅವ್ರು ಹೊರಟು. ತಗೊಳ್ಳಿ, ನಮ್ಮಲ್ಲಿ ಗೋಧಿ ಮೀಡಿಯಾ, ಕೋಮುವಾದಿ ಮೀಡಿಯಾಗಳೆಲ್ಲ ಇವಳು ಅಲ್ಲಾಹು ಅಕ್ಬರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಆಕೆ ವಿರುದ್ಧನೇ ಸುದ್ದಿಯನ್ನ ಮಾಡ್ತು. ನಿಮಗೆ ಇತ್ತೀಚೆಗೆ ಕರ್ನಾಟಕ CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆ ವೇಳೆ ಜನಿವಾರ ಯಜ್ಞೋಪವೀತ ತೆಗೆಸಿದ ಪ್ರಕರಣ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋ ವಿಚಾರ ಗೊತ್ತೇ ಇದೆ. ಅದಾದ್ಮೇಲೆ ಕಾಲೇಜಿನ 3 ಸಿಬ್ಬಂದಿಯನ್ನು ಅಮಾನತು ಮಾಡಲಾಯಿತು. ಪೊಲೀಸರು FIR ದಾಖಲಿಸಿದ್ರು. ಜಿಲ್ಲಾಡಳಿತ ತನಿಖಾ ಸಮಿತಿಯನ್ನು ರಚಿಸಿತ್ತು. ಒಂದು ಜನಿವಾರವನ್ನ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಗಲಾಟೆ ಆಗೋಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಸರ್ಕಾರ ಆಕ್ಷನ್ಗೆ ಇಳಿತು. ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು, ಅಂದರೆ ಪ್ರಿನ್ಸಿಪಲ್ ಆಗಿದ್ರು. ಅವರಿಗೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಪ್ರಿನ್ಸಿಪಾಲ್ ಅಂತ ಅವಾರ್ಡ್ ಘೋಷಣೆ ಮಾಡಿತ್ತು, ಅದರ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಒಂದು ಕಡೆ ಮಡಿವಾಳದ ಕೃಪಾನಿಧಿ ಪ್ರೀ ಯೂನಿವರ್ಸಿಟಿ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಜನಿವಾರಕ್ಕೆ ಕೈ ಹಾಕಿದ್ದು, ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಕೈ ಹಾಕಿದ್ದಾರೆ ಅಂತ ಹೇಳಿ ಆ ಕಾಲೇಜು ಮೇಲೆ ಕ್ರಮ ತಗೊಂಡು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿ FIR ಹಾಕಿಸಿ ತನಿಖಾ ಸಮಿತಿ ರಚನೆ ಮಾಡಿ ಏನೆಲ್ಲ ಮಾಡಿದ್ರಿ. ಅದೇ ಹಿಜಾಬ್ ವಿಚಾರಕ್ಕೆ ಕೈ ಹಾಕಿದಂಥ ಒಬ್ಬ ಪ್ರಿನ್ಸಿಪಾಲ್ಗೆ ಬೆಸ್ಟ್ ಪ್ರಿನ್ಸಿಪಲ್ ಅಂತ ಪ್ರಶಸ್ತಿ ಕೊಡ್ತೀರಿ ಕಾಂಗ್ರೆಸ್, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಏನಿದು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವುದೇ ವಿದ್ಯಾರ್ಥಿಯನ್ನ ಧಾರ್ಮಿಕ ಚಿಹ್ನೆ ಧರಿಸುವಂಥ ಒತ್ತಾಯ ಕೂಡ ಮಾಡಂಗಿಲ್ಲ, ಧರಿಸಬಾರ್ದು ಅಂತ ಹೇಳಂಗೂ ಇಲ್ಲ. ನಾವು ಯಾವ್ಯಾವುದನ್ನು ಪಾಯಿಂಟ್ ಔಟ್ ಮಾಡಿದ್ದೀವೋ ಅದನ್ನು ತಡೆಯುವ ಪ್ರಯತ್ನ ಆಗಬಾರ್ದು, ಹಾಕಲೇಬೇಕು ಅನ್ನುವಂಥ ಬಲವಂತ ಕೂಡ ಮಾಡಬಾರ್ದು ಅಂತ ಕೂಡ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ. ಭಾರತ ದೇಶ ಧಾರ್ಮಿಕ ನಂಬಿಕೆಗಳಿರುವಂಥ ದೇಶ. ಎಲ್ಲ ಧರ್ಮದ ಧಾರ್ಮಿಕ ನಂಬಿಕೆಗಳಿಗೆ ನಾವು ಗೌರವವನ್ನು ಕೊಡಲೇಬೇಕು, ಗೌರವಿಸಲೇಬೇಕು. ಅದರ ಮೇಲೆ ನಾವು ದಬ್ಬಾಳಿಕೆಯನ್ನು ಮಾಡ್ತೀವಿ ಅಂತ ಹೊರಟಾಗ ಸಂಘರ್ಷಗಳಾಗ್ತವೆ. ಹಲೋ, ನಮಸ್ಕಾರ ಸ್ನೇಹಿತರೆ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿತ್ತು, ಒಂದು ಕಾನೂನನ್ನು ರೂಪಿಸಿತ್ತು. ಆಮೇಲೆ ಆ ಕಾನೂನನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಅದಾದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ವರ್ಡಿಕ್ ಬಂದಿತ್ತು. ಅದಾದ ಮೇಲೆ ದಾವಣಗೆರೆ ಉಪಚುನಾವಣೆ, ಮುಸಲ್ಮಾನರ ಆಕ್ರೋಶ, ಅದರ ಪರಿಣಾಮ ಈಗ ತನ್ನ ಪ್ರಣಾಳಿಕೆಯಲ್ಲಿ, ತನ್ನ ಮ್ಯಾನಿಫೆಸ್ಟೋದಲ್ಲಿ 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಹೇಳಿತ್ತು, ಹಿಜಾಬ್ ನಿರ್ಬಂಧವನ್ನು ಶಾಲಾ ಕಾಲೇಜುಗಳಲ್ಲಿ ಮಾಡಿದಂಥ BJP ಸರ್ಕಾರದ ಆದೇಶವನ್ನು ರದ್ದು ಮಾಡ್ತೀವಿ. ಆದರೆ 3 ವರ್ಷ ಆದಮೇಲೆ ಆ ಕೆಲಸವನ್ನು ಈಗ ಮಾಡಿದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ 2 ಕಥೆಯನ್ನು ಹೇಳ್ತೀನಿ. ಒಂದು ಜನಿವಾರದ ಕತೆ, ಇನ್ನೊಂದು ಬೆಸ್ಟ್ ಟೀಚರ್, ಬೆಸ್ಟ್ ಪ್ರಿನ್ಸಿಪಾಲ್ ಅವಾರ್ಡ್ ಕೊಡುವ ಪ್ರಯತ್ನದ ಕತೆ. ನಿಮಗೆ ಇತ್ತೀಚೆಗೆ ಕರ್ನಾಟಕ CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆ ವೇಳೆ ಜನಿವಾರ ಯಜ್ಞೋಪವೀತ ತೆಗೆಸಿದ ಪ್ರಕರಣ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋ ವಿಚಾರ ಗೊತ್ತೇ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದ KCET ಪರೀಕ್ಷೆಯಲ್ಲಿ ಈ ಘಟನೆ ನಡೆದಿತ್ತು. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಕೃಪಾನಿಧಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು. ಕೆಲ ಬ್ರಾಹ್ಮಣ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾಗ ಸಿಬ್ಬಂದಿ ಜನಿವಾರ ತೆಗೆಸಲು ಒತ್ತಾಯ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಜನಿವಾರ ತೆಗೆದಿಲ್ಲ ಅಂದರೆ ಪರೀಕ್ಷೆಗೆ ಬಿಡಲ್ಲ ಅಂತ ಸಿಬ್ಬಂದಿ ಹೇಳಿದ್ರು. ಪರೀಕ್ಷೆ ಅವಕಾಶ ಕಳೆದುಕೊಳ್ಳುವ ಭಯದಿಂದ ನಾವು ಜನಿವಾರ ತೆಗೆದಿದ್ವಿ, ಐ ಕುಡ್ ನಾಟ್ ರೈಟ್ ದ ಎಕ್ಸಾಮ್ ಪ್ರಾಪರ್ಲಿ ಅಂತ ಒಬ್ಬ ವಿದ್ಯಾರ್ಥಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದ. So I went to the center around 9:40. So as I went, I kept the bag in the room, and they didn't allow me because they saw my janivara, and they started telling that you have to remove it. If you don't remove, we can't allow you to write the exam. So I called my father and told that they are doing like this, what to do and all. Even he didn't know what to do. So he also told what, except me, around 7 students, they did like this only. They removed the janivaras. And so they also removed, so there is no option. Maybe CET has did some rules or something. So my father told you can remove. Like, how can you do this and all? It's a really religious matter. You can't involve. Janivara is like our, like it's a body part only. So we can never remove it. MC ಸುಧಾಕರ್ ಅವರು ಈ ಘಟನೆಯನ್ನ ಮಾನವ ಹಕ್ಕು ಮತ್ತು ವೈಯಕ್ತಿಕ ಗೌಪ್ಯತೆಯ ಉಲ್ಲಂಘನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಜನಿವಾರ ತೆಗೆಸುವಂತೆ ಯಾವುದೇ ಅಧಿಕೃತ ಸೂಚನೆ ಕೊಟ್ಟಿರಲಿಲ್ಲ. ಪರೀಕ್ಷಾ ಸಿಬ್ಬಂದಿಗೆ ಧಾರ್ಮಿಕ ಚಿಹ್ನೆಗಳನ್ನು ತೆಗೆಸಬಾರದು ಎಂದು ತರಬೇತಿ ನೀಡಲಾಗಿತ್ತು ಅಂತ KEಗೆ ಸ್ಪಷ್ಟಪಡಿಸಿತ್ತು.
ಅದಾದ್ಮೇಲೆ ಕಾಲೇಜಿನ 3 ಸಿಬ್ಬಂದಿಯನ್ನು ಅಮಾನತು ಮಾಡಲಾಯಿತು. ಪೊಲೀಸರು FIR ದಾಖಲಿಸಿದ್ರು. ಜಿಲ್ಲಾಡಳಿತ ತನಿಖಾ ಸಮಿತಿಯನ್ನು ರಚಿಸಿತ್ತು. ತನಿಖಾ ಸಮಿತಿ ಈ ಕ್ರಮ ಉದ್ದೇಶಪೂರ್ವಕ ಅಂತ ಹೇಳಿ ವರದಿ ನೀಡಿತು. ಅದೇ ರೀತಿ ಆ ಕಾಲೇಜಿನ ಮುಂದಿನ ಪರೀಕ್ಷಾ ಕೇಂದ್ರ ಪಟ್ಟಿಯಿಂದ ತೆಗೆದುಹಾಕುವ ಶಿಫಾರಸನ್ನು ಕೂಡ ಮಾಡಿತು. ಯಥಾ ಪ್ರಕಾರ ಬಿಜೆಪಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಆರೋಪ ಮಾಡಿತು. ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ತು. ಕೆಲವು ಸಂಘಟನೆಗಳು ಹಿಜಾಬ್ ವಿವಾದದ ಜೊತೆಗೆ ಇದನ್ನ ಹೋಲಿಕೆಯನ್ನ ಮಾಡಿತು. ಒಂದು ಜನಿವಾರವನ್ನ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಗಲಾಟೆ ಆಗೋಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಸರ್ಕಾರ ಆಕ್ಷನ್ಗೆ ಇಳಿತು. ಆದರೆ 2022ರಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಹಿಜಾಬ್ ಗಲಾಟೆ ಆದಾಗ ಹಿಜಾಬ್ ನಿರ್ಬಂಧದ ಆದೇಶ ಬರುವುದಕ್ಕಿಂತ ಮುಂಚೆ ಕಾಲೇಜಿಗೆ ಅಂತ ಹೋದಂತಹ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ ಅನ್ನ ತೆಗೆಸೋದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿದ್ದ BG ರಾಮಕೃಷ್ಣ ಅನ್ನುವಂಥ ಒಬ್ಬ ಪ್ರಿನ್ಸಿಪಲ್. ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ರು, ಅಂದ್ರೆ ಪ್ರಿನ್ಸಿಪಲ್ ಆಗಿದ್ರು. ಅವರಿಗೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಪ್ರಿನ್ಸಿಪಾಲ್ ಅಂತ ಅವಾರ್ಡ್ ಘೋಷಣೆ ಮಾಡಿತ್ತು, ಅದರ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಯಿತು ವಿವಾದ. ಹಿಜಾಬು ನಿಷೇಧ ಮಾಡಿದಂತಹ ಬೊಮ್ಮಾಯಿ ಸರ್ಕಾರದ ಆದೇಶವನ್ನು ರದ್ದು ಮಾಡ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಆ ಹಿಜಾಬ್ ವಿವಾದಕ್ಕೆ ಕಾರಣವಾದಂತಹ ಒಬ್ಬ ಪ್ರಿನ್ಸಿಪಾಲ್ ಅವರನ್ನು ನೀವು ಬೆಸ್ಟ್ ಪ್ರಿನ್ಸಿಪಾಲ್ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ. ಏನು ಡಬಲ್ ಸ್ಟ್ಯಾಂಡರ್ಡ್ ನೀವು? ಒಂದು ಕಡೆ ಮಡಿವಾಳದ ಕೃಪಾನಿಧಿ ಪ್ರೀ ಯೂನಿವರ್ಸಿಟಿ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಜನಿವಾರಕ್ಕೆ ಕೈ ಹಾಕಿದ್ದು, ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಕೈ ಹಾಕಿದ್ದಾರೆ ಅಂತ ಹೇಳಿ ಆ ಕಾಲೇಜು ಮೇಲೆ ಕ್ರಮ ತಗೊಂಡು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಿ FIR ಹಾಕಿಸಿ ತನಿಖಾ ಸಮಿತಿ ರಚನೆ ಮಾಡಿ ಏನೆಲ್ಲ ಮಾಡಿದ್ರಿ. ಅದೇ ಹಿಜಾಬ್ ವಿಚಾರಕ್ಕೆ ಕೈ ಹಾಕಿದಂಥ ಒಬ್ಬ ಪ್ರಿನ್ಸಿಪಾಲ್ಗೆ ಬೆಸ್ಟ್ ಪ್ರಿನ್ಸಿಪಾಲ್ ಅಂತ ಪ್ರಶಸ್ತಿ ಕೊಡ್ತೀರಿ. ಕಾಂಗ್ರೆಸ್ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಏನಿದು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ದಾವಣಗೆರೆ ಚುನಾವಣೆ ಬಂತು. ಅಲ್ಲಿ ಅಲ್ಪಸಂಖ್ಯಾತರ ಮೆಜಾರಿಟಿ ಇದ್ದಾರೆ. ಅಜ್ಜಂಗೆ, ಮಗನಿಗೆ, ಮೊಮ್ಮಗನಿಗೆ ಈ ಥರ ಟಿಕೆಟನ್ನು ಕೊಡ್ತಾ ಹೋದರೆ ನಮ್ಮ ಸಮುದಾಯ ಯಾವಾಗ ಮುನ್ನೆಲೆಗೆ ಬರೋದು, ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಯಾವಾಗ ರಾಜಕೀಯ ಪ್ರಾತಿನಿಧ್ಯ ಸಿಗೋದು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆದರೂ ಕೂಡ ನೀವು ಬಗಲೇ ಇಲ್ಲ. ಕಡೆಗೆ ಚುನಾವಣೆ ಆಯಿತು. ಸುಮಾರು 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಬೇಕಾಗಿದ್ದಂಥ ಸಮರ್ಥ ಕೇವಲ 5,000 ಮತಗಳ ಅಂತರದಿಂದ ಗೆಲ್ಲುವ ಮೂಲಕ, ಹೀನಾಯವಾಗಿ ಗೆಲ್ಲುವ ಮೂಲಕ ಮುಸಲ್ಮಾನದ ಸಮುದಾಯದ ಆಕ್ರೋಶ ಯಾವ ಪ್ರಮಾಣದಲ್ಲಿದೆ, ಅದು ಈ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಸಂದೇಶ ನಿಮಗೆ ರವಾನೆ ಆಯಿತು. ಅದರ ಪರಿಣಾಮ ಇದನ್ನು ಹೇಗಾದರೂ ಸರಿ ಮಾಡಬೇಕು. ಯಾಕಂದರೆ ದಾವಣಗೆರೆ ಚುನಾವಣೆಯ ಉದ್ದಕ್ಕೂ ಮುಸಲ್ಮಾನ ಸಮುದಾಯಗಳು, ಮುಖಂಡರುಗಳು, SDPI ಸೇರಿದ ಹಾಗೆ ಅನೇಕ ರಾಜಕೀಯ ಪಕ್ಷಗಳು ನಿಮ್ಮ 2B ಮೀಸಲಾತಿ ಇರ್ಬೋದು, ಹಿಜಾಬ್ ವಿಚಾರ ಇರ್ಬೋದು, ನಿಮ್ಮ ಪ್ರಣಾಳಿಕೆಯ ಕಥೆಗಳನ್ನೆಲ್ಲ ಮುಂದಿಟ್ಕೊಂಡು ಪುಂಖಾನುಪುಂಖವಾಗಿ ಭಾಷಣವನ್ನು ಮಾಡ್ತಾ ಹೋದರು. ಅವೆಲ್ಲದರ ಪರಿಣಾಮವನ್ನು ನೀವು ಅನುಭವಿಸಲೇಬೇಕಾಯಿತು. ಕಡೆಗೆ ಈಗ ಬೊಮ್ಮಾಯಿ ಸರ್ಕಾರದ 2022 ಆದೇಶವನ್ನು ರದ್ದುಗೊಳಿಸಿ ಈಗ ಹೈಕೋರ್ಟು ಬೊಮ್ಮಾಯಿ ಸರ್ಕಾರದ ಆದೇಶವನ್ನು ಎತ್ತಿಡಿತ್ತು. ಅದಾದಮೇಲೆ ಸುಪ್ರೀಂ ಕೋರ್ಟು ಸ್ಪ್ಲಿಟ್ ವರ್ಡಿಕ್ಟ್ನ ಕೊಡ್ತು. ಒಬ್ಬರು ನ್ಯಾಯಾಧೀಶರು ಹೈಕೋರ್ಟ್ ಆದೇಶ ಅಂದರೆ ಬೊಮ್ಮಾಯಿ ಸರ್ಕಾರದ ಕ್ರಮ ಸರಿ ಇದೆ ಅಂತ ಹೇಳಿದ್ರೆ, ಇನ್ನೊಬ್ಬ ನ್ಯಾಯಾಧೀಶರಾದಂತಹ ಜಸ್ಟಿಸ್ ಸುಧಾಂಶು ದುಲಿಯಾ ಅವರು ಹಿಜಾಬ್ ಧರಿಸುವುದು ವೈಯಕ್ತಿಕ ಆಯ್ಕೆ ಮತ್ತು ಹಕ್ಕಿನ ಭಾಗ ಅಂತ ಹೇಳಿದರು. ಇದ್ಯಾವುದು ಕೂಡ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅಡ್ಡಿಯಾಗಬಾರ್ದು ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದ್ರು. ಅದಾದಮೇಲೆ ಈ ಪ್ರಕರಣ ದೊಡ್ಡ ಪೀಠಕ್ಕೆ ಅಂದರೆ ಲಾರ್ಜರ್ ಬೆಂಚಿಗೆ ಕಳುಹಿಸಲಾಗಿದೆ. ಅಲ್ಲಿನೂ ತೀರ್ಪು ಬರಬೇಕಾಗಿದೆ. ಇಲ್ಲಿವರೆಗೂ ಹೈಕೋರ್ಟ್ನ ಆದೇಶ ತಾತ್ಕಾಲಿಕವಾಗಿ ಮುಂದುವರೆದಿತ್ತು. ಇದೀಗ ಕರ್ನಾಟಕ ಸರ್ಕಾರ ಹಿಜಾಬ್ ನಿರ್ಬಂಧ ಸಂಬಂಧಿತ ಸಮವಸ್ತ್ರ ಆದೇಶವನ್ನು ಹಿಂಪಡೆದಿದೆ. ನಾವು ಈ ಕಾನೂನನ್ನು ತರ್ತಕ್ಕಂಥದ್ದು. ಸೊ ದೇರ್ ಇಸ್ ಎ ಡ್ರೆಸ್ ಕೋಡ್ ಅಂತ ಹೇಳೋದಿಲ್ಲ. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಕ್ಕಳು ಶಾಲೆಗೆ ಹೋಗಬೇಕು ಅಂಥೇಳಿ ಅವ್ರ ರೆಗ್ಯುಲರ್ ಯೂನಿಫಾರ್ಮ್ ಜೊತೆಗೆ ಇದು ಭಾಳ ಒಳ್ಳೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವಾಗ ಹೋದ ಮೇಲೆ ಅವ್ರು ಒಂದು ಸತಿ ಡ್ರಾಫ್ಟ್ ನೋಡಿ ನಮಗೆ ಗೈಡೆನ್ಸ್ ಕೊಡಿ ಅಂದರೆ ಇದನ್ನು ಎಲ್ಲ ಇಲಾಖೆಯವ್ರ ಜೊತೆನೂ ಕೂಡ ಕನ್ಸರ್ನ್ ಇಲಾಖೆಗೆ ಗೈಡೆನ್ಸ್ ಮಾಡಿ ಇದನ್ನು ಇವತ್ತಿಂದ ಜೀವ ಮಾಡಿದ್ದೀವಿ. ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಹೊಸ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದ್ದಾರೆ. ಅದರ ಮುಖ್ಯ ಅಂಶಗಳು ಹೀಗಿದೆ: ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಕೇವಲ ಹಿಜಾಬ್ ಮಾತ್ರವಲ್ಲ ಇತರ ಧಾರ್ಮಿಕ ಗುರುತುಗಳಿಗೂ ಅನುಮತಿ, ಹಿಂದೂ ವಿದ್ಯಾರ್ಥಿಗಳು ರುದ್ರಾಕ್ಷಿ, ಜನಿವಾರ, ಪವಿತ್ರ ದಾರ, ಪೇಟ ಇತ್ಯಾದಿ ಧರಿಸಬಹುದು, ಸಿಖ್ ವಿದ್ಯಾರ್ಥಿಗಳು ಪಗಡಿ ಧರಿಸಬಹುದು, ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶ ನೀಡಲಾಗಿದೆ ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ. ಯಾವುದೇ ವಿದ್ಯಾರ್ಥಿಯನ್ನ ಧಾರ್ಮಿಕ ಚಿಹ್ನೆ ಧರಿಸುವಂಥ ಒತ್ತಾಯ ಕೂಡ ಮಾಡಂಗಿಲ್ಲ, ಧರಿಸಬಾರ್ದು ಅಂತ ಹೇಳಂಗೂ ಇಲ್ಲ. ನಾವು ಯಾವ್ಯಾವುದನ್ನು ಪಾಯಿಂಟ್ ಔಟ್ ಮಾಡಿದ್ದೀವೋ ಅದನ್ನು ತಡೆಯುವ ಪ್ರಯತ್ನ ಆಗಬಾರ್ದು, ಹಾಕಲೇಬೇಕು ಅನ್ನುವಂಥ ಬಲವಂತ ಕೂಡ ಮಾಡಬಾರ್ದು ಅಂತ ಕೂಡ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ. 2021, 2022 ಮೇ ಬಿ ನವೆಂಬರ್, ಡಿಸೆಂಬರ್, ಜನವರಿ ಈ ಸಂದರ್ಭದಲ್ಲಿ ಈ ಹಿಜಾಬ್ ಗಲಾಟೆ ಶುರುವಾಗಿದ್ದು ಉಡುಪಿ ಸರ್ಕಾರಿ PU ಕಾಲೇಜಲ್ಲಿ, ಸರ್ಕಾರಿ PU ಪದವಿ ಪೂರ್ವ ಕಾಲೇಜು. ಹಿಜಾಬ್ ಹಾಕ್ಕೊಂಡು ಹೋಗ್ತಾ ಇದ್ರು, ಏನು ಹೊಸದಲ್ಲ. ಹಿಜಾಬ್ ಏನೋ
2021ರಲ್ಲಿ ಹೆಣ್ಮಕ್ಳು ಹಾಕೊಂಡು ಹೋಗಿದ್ದಲ್ಲ. ಹಲವಾರು ದಶಕಗಳಿಂದ ಸ್ವತಂತ್ರ ಭಾರತದಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ಹುಟ್ಕೊಂಡಾಗಿಂದ ಮುಸ್ಲಿಮ್ಸ್ ಹೆಣ್ಣು ಮಕ್ಕಳು ಹಿಜಾಬ್ ಹಾಕ್ಕೊಂಡೇ ಹೋಗ್ತಿದ್ರು. ಹಾಕೋರು ಹಾಕ್ತಾ ಇದ್ರು, ಹಾಕಕ್ಕೆ ಮನಸ್ಸಿಲ್ಲ ಅಂದರೆ ಹಾಕ್ತಾ ಇರಲಿಲ್ಲ. ಹಿಜಾಬ್ ಮುಸಲ್ಮಾನ ಧರ್ಮದ ಒಂದು ನಂಬಿಕೆ ಮತ್ತು ಅಸ್ಮಿತೆ. ಅವರು ಶಾಲಾ ಕಾಲೇಜು ಅಂತಲ್ಲ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಒಂದು ಸ್ಕಾರ್ಫ್ ಹಾಕೊಂಡು ಹೋಗ್ತಾರೆ. ಅದು ಆ ಧರ್ಮದ ಪದ್ಧತಿ. ನಾವೆಲ್ಲ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಎಷ್ಟೋ ಹೆಣ್ಣುಮಕ್ಕಳು ಹಿಜಾಬ್ ಹಾಕೊಂಡು ಬರ್ತಿದ್ರಪ್ಪ. ಅದು ಯಾವತ್ತೂ ನಮ್ಮ ಕಣ್ಣಿಗೆ ಅಡ್ಡನೂ ಬಂದಿಲ್ಲ, ನಮ್ಮ ಶಿಕ್ಷಣಕ್ಕೆ ನಮ್ಮ ಓದಿಗೆ ಭಂಗ ಕೂಡ ತಂದಿಲ್ಲ. 2021ರಲ್ಲಿ 22 ಸಾಲಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂದಮೇಲೆ ಇವರಿಗೆ ಹಲಾಲು, ಅಜಾನು, ಹಿಜಾಬು ಹೀಗೆ ಮುಸಲ್ಮಾನರ ಧಾರ್ಮಿಕ ನಂಬಿಕೆ ಮತ್ತು ಅಸ್ಮಿತೆಯ ಮೇಲೆ ಕಣ್ಣು. ಹಾಗೆ ಉಡುಪಿಯ PU ಪದವಿ ಪೂರ್ವ ಕಾಲೇಜಿಗೆ ಹೋಗ್ತಾ ಇದ್ದ ಹೆಣ್ಣು ಮಕ್ಕಳನ್ನು ತಡೆದ್ರು. ಈಗ ಯಶ್ಪಾಲ್ ಸುವರ್ಣ ಉಡುಪಿಯ ಶಾಸಕರಾಗಿದ್ದಾರೆ. ಆವಾಗ ಅವರು ಆ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಇದ್ದರು ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿದೆ ಅಲ್ಲ. ಹಾಗೋದ ಹೆಣ್ಮಕ್ಳನ್ನ ಕಾಲೇಜ್ ಕಾಂಪೌಂಡ್ ಹೊರಗಿಟ್ರು. ಹಿಜಾಬ್ ಹಾಕೊಂಡು ಬಂದಿದ್ರೆ ಹಿಜಾಬ್ ತೆಗೆದು ಒಳಗೆ ಬನ್ನಿ ಅಂತ. ಅಲ್ಲಿಂದ ಶುರುವಾದ ಗಲಾಟೆ ಇಡೀ ದೇಶದಾದ್ಯಂತ ಗಲಾಟೆ ಆಯಿತು. ಕರ್ನಾಟಕದಲ್ಲಂತೂ ಇದ್ದು ಬಿದ್ದು ಕಾಲೇಜಲ್ಲೆಲ್ಲ ಇದೆ ಗಲಾಟೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಹಿಂದೂ ಯುವಕ ಯುವತಿಯರಿಗೆ ಕೇಸರಿ ಶಾಲೆ ಹಾಕಿ ಒಂದಿಷ್ಟು ಗಲಾಟೆ ಮಾಡಿಸುವಂಥ ಪ್ರಯತ್ನ ಕೂಡ ಆಯಿತು. ಈಗ ಹಲವಾರು ದಶಕಗಳಿಂದ ಹಿಜಾಬ್ ಹಾಕೊಂಡು ಬರ್ತಿದ್ರು ಹೆಣ್ಮಕ್ಳು. ಕೇಸರಿ ಶಾಲೆ ಹಾಕೊಂಡು ಯಾರಾದ್ರು ಬರ್ತಿದ್ರ? ನಾವು ಕೇಸರಿ ಶಾಲೆ ಹಾಕೊಂಡು ಬರ್ತೀವಿ, ನೀವು ಹಿಜಾಬ್ ಹಾಕೋಬೋದ್ರಿ ಅಂತ ಇವ್ರದ್ದು ಗಲಾಟೆ. ಕಡೆಗೆ ಹಿಜಾಬು ಬೇಡ, ಕೇಸರಿ ಶಾಲೆ ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟು ಬಸವರಾಜ ಬೊಮ್ಮಾಯಿ ಸರ್ಕಾರ ಹೇಗೋ ಹಿಜಾಬನ್ನು ಮುಗಿಸ್ಬೇಕಾಗಿತ್ತು, ಅದಕ್ಕೆ ಕೇಸರಿ ಶಾಲೆನ ಮುಂದೆ ತಂದು ಕಡೆಗೆ ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಮುಗಿಸಿ ಬಹಳ ಅದ್ಭುತವಾದಂಥ ಸಮಾನತೆಯನ್ನು ಸಾರುವ ಸರ್ಕಾರ ಅಂತ ಹೇಳಿ ಬಿಂಬಿಸಿಕೊಳ್ಳೋ ಪ್ರಯತ್ನ ಆಯಿತು. ಹೈಕೋರ್ಟ್ ಕೂಡ ಆದೇಶವನ್ನು ಎತ್ತಿಡಿತ್ತು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ಫೈನಲ್ ತೀರ್ಪಿನ್ನು ಬರಬೇಕಾಗಿದೆ. ಆ ಕಡೆ ಫೋಕಸ್ ಆಗಬೇಕು. ಈಗ ರಾಜ್ಯ ಸರ್ಕಾರ ಅದನ್ನು ಹಿಂದಕ್ಕೆ ತೆಗೆದುಕೊಂಡರೂ ಕೂಡ, ಬೊಮ್ಮಾಯಿ ಸರ್ಕಾರದ ಆದೇಶವನ್ನು ರದ್ದು ಮಾಡಿದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಫೈಟ್ ಮಾಡಿ ತಾವು ತಂದಂಥ ಆದೇಶವನ್ನು ಜೀವಂತವಾಗಿಡುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹೀಗೆ ರಾಜ್ಯದಲ್ಲಿ ನಡೆದಂಥ ಅವತ್ತಿನ ಗಲಾಟೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚದಾದ್ಯಂತ ಸುದ್ದಿ ಆಯಿತು. ನಿಮಗೆ ಮಂಡ್ಯದ ಮುಸ್ಕಾನ್ ನೋಡ್ಬೋದು. ಇದರ ಗಲಾಟೆ ಆಗ್ತಿರ್ಬೇಕಾದ್ರೆ ಮಂಡ್ಯದ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಮುಸ್ಕಾನ್ ಒಂದು ಸ್ಕಾರ್ಫ್ ಹಾಕ್ಕೊಂಡು ಒಂದು ಬುರ್ಕಾ ಹಾಕ್ಕೊಂಡು ಆಕೆ ಕಾಲೇಜಿಗೆ ಬರ್ತಾ ಇರಬೇಕಾದ್ರೆ ಒಂದಿಷ್ಟು ಗುಂಪು ಜೈ ಶ್ರೀರಾಮ್ ಅಂತ ಒಬ್ಬ ಹೆಣ್ಣು ಮಗಳಿಗೆ ಬೆದರಿಸುವಂಥ ಕೆಲಸವನ್ನು ಮಾಡಿತು, ಹೆದರಿಸುವಂಥ ಕೆಲಸವನ್ನು ಮಾಡಿತು. ಆಕೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ವಾಪಸ್ ಟಕ್ಕರ್ ಕೊಟ್ಲು. ಒಳ್ಳೆ ಕತೆ ಆಯ್ತಲ್ಲ, ನೀನು ಜೈ ಶ್ರೀರಾಮ್ ಅಂತ ಹೇಳಿ ನಿನ್ನ ದೇವರ ಹೆಸರನ್ನೇ ಹೇಳಿ ಹೆದರಿಸುವುದಾದರೆ ನಾನು ಅಲ್ಲಾಹು ಅಕ್ಬರ್ ಅಂತ ಹೇಳಿ ನನ್ನ ದೇವರನ್ನ ನನ್ನ ರಕ್ಷಣೆಗೆ ಕರೆಯುತ್ತೇನೆ ಅಂತ ಅವಳು ಹೊರಟಳು. ತಗೊಳ್ಳಿ, ನಮ್ಮಲ್ಲಿ ಗೋಧಿ ಮೀಡಿಯಾ, ಕೋಮುವಾದಿ ಮೀಡಿಯಾಗಳೆಲ್ಲ ಇವಳು ಅಲ್ಲಾಹು ಅಕ್ಬರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಆಕೆ ವಿರುದ್ಧನೇ ಸುದ್ದಿಯನ್ನು ಮಾಡ್ತು. ಆಕೆಗೆ ಯಾವುದ್ಯಾವುದೋ ಸಂಘಟನೆಗಳ ಲಿಂಕನ್ನು ಜಾಯಿಂಟ್ ಮಾಡಿ ಆಕೆಯ ತೇಜೋವಧೆ ಮಾಡುವ, ಆಕೆಯ ಮೇಲೆ ಅನುಮಾನ ಮೂಡುವಂತೆ ವರ್ತಿಸ್ತು. ಜೈ ಶ್ರೀರಾಮ್ ಹೇಳಿ ಹೆದರಿಸೋ ತಪ್ಪಲ್ವಂತೆ, ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಆಕೆ ತನ್ನ ದೇವರನ್ನು ತನ್ನ ರಕ್ಷಣೆಗೆ ಕರೆದಿದ್ದು ತಪ್ಪಂತೆ. ಹೆಣ್ಣು ಅಂತಲೂ ನೋಡಲಿಲ್ಲ ಇವರು. ಅವತ್ತು ಮುಸ್ಕಾನ ಬೆದರಿಸಿದ ರಾಕ್ಷಸರಿಗಿಂತ ಮುಸ್ಕಾನನ್ನು ಟಾರ್ಗೆಟ್ ಮಾಡಿದಂಥ ಈ ಕೋಮುವಾದಿ ಮಾಧ್ಯಮಗಳು ಭಯೋತ್ಪಾದಕರ ರೀತಿ ವರ್ತನೆ ಮಾಡಿತು. ಆ ಮಟ್ಟಿಗಿದೆ ಈ ದೇಶದಲ್ಲಿ ಒಂದು ಸಮುದಾಯದ ಮೇಲಿರುವಂಥ ದ್ವೇಷ. ಇವತ್ತು ಮುಸ್ಕಾನ್ ಅಂತ ಹೆಣ್ಣು ಮಕ್ಕಳ ಧೈರ್ಯ ತಡವಾಗಿ ಆದರೂ ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮನ್ನಣೆಯನ್ನು ಕೊಟ್ಟಿದೆ. ತಡವಾಗಿದೆ, 3 ವರ್ಷ ಕಳಿಬೇಕಾಯಿತು. ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಎದುರಿಸಿದ ಮೇಲೆ ನಿಮಗೆ ಜ್ಞಾನೋದಯ ಆಗಿದ್ದು ಖುಷಿಯ ವಿಚಾರ. ನಾನು ಈ ವಿಚಾರದಲ್ಲಿ ಒಂದೇ ಒಂದು ಕನ್ಕ್ಲೂಡ್ ಕೊಡ್ತೀನಿ. ಯಾವುದೇ ಧರ್ಮದ ಧಾರ್ಮಿಕ ಗುರುತುಗಳು ಮತ್ತು ನಂಬಿಕೆಗಳು ಶಿಕ್ಷಣಕ್ಕೆ ಅಡ್ಡಿ ಆಗಲ್ಲ. ಅವ್ರು ಜನಿವಾರ ಹಾಕಿದ್ರೇನೋ, ನೀವು ಹಿಜಾಬ್ ಹಾಕಿದ್ರೇನೋ,
ಇದರಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ? ಯಾರಿಗೂ ತೊಂದರೆ ಆಗ್ತಿಲ್ವಲ್ಲ. ಅವರವರ ಧರ್ಮದ ನಂಬಿಕೆ ಅವರವರಿಗೆ. ನಮ್ಮ ಓದಿಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಇವಕ್ಕೆಲ್ಲ ಯಾಕೆ ಕಡಿವಾಣ ಹಾಕಬೇಕು? ಭಾರತ ದೇಶ ಧಾರ್ಮಿಕ ನಂಬಿಕೆಗಳಿರುವಂಥ ದೇಶ. ಎಲ್ಲ ಧರ್ಮದ ಧಾರ್ಮಿಕ ನಂಬಿಕೆಗಳಿಗೆ ನಾವು ಗೌರವವನ್ನು ಕೊಡಲೇಬೇಕು, ಗೌರವಿಸಲೇಬೇಕು. ಅದ್ರ ಮೇಲೆ ನಾವು ದಬ್ಬಾಳಿಕೆಯನ್ನು ಮಾಡ್ತೀವಿ ಅಂತ ಹೊರಟಾಗ ಸಂಘರ್ಷಗಳಾಗ್ತವೆ. ಇವರ ಹಿಜಾಬ್ಗಳು ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಏನಾದರೂ ಅಡ್ಡ ಬಂದರೆ, ಜನಿವಾರ ನಮ್ಮ ಕುತ್ತಿಗೆಯನ್ನು ಸಿಳಿದ್ರೆ, ಅವತ್ತು ನಾವೇನಾದರೂ ಪ್ರಶ್ನೆ ಮಾಡೋಣ, ಇದ್ಯಾವುದು ಬೇಡ ಅಂತ ಹೇಳೋಣ. ಏನೂ ಇಲ್ಲ, ಹಲವಾರು ದಶಕಗಳಿಂದ ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿಯನ್ನು, ನಂಬಿಕೆಯನ್ನು ಮುಗಿಸೋದಾಗಲಿ ಚರ್ಚೆ ಮಾಡೋದಾಗಲಿ ಯಾಕೆ ಮಾಡಬೇಕು? ಟೈಮ್ ವೇಸ್ಟ್ ಅಲ್ವಾ? ಅದರ ಬದಲು ಓದೋ ಕಡೆ ಗಮನ ಕೊಡಿ. ಈ ಹಿಜಾಬನ್ನು, ಜನಿವಾರವನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ. ನಮಸ್ಕಾರ.